good to be in the midst of the believers who are in Christ. ಇಲ್ಲಿ ನಿಮ್ಮ ಮಧ್ಯದಲ್ಲಿ ಇರುವುದು ಬಹಳ ಸಂತೋಷಕರವಾದ ಒಂದು ವಿಷಯವಾಗಿದೆ. It's such a great honor for me to stand in front of you and share some few thoughts. ನಿಮ್ಮ ಮುಂದೆ ನಿಂತು ನಾನು ಪ್ರಸಂಗ ಮಾಡಲು ನನಗೆ ದೊಡ್ಡ ಒಂದು ಖುಷಿಯಾಗಿರುತ್ತದೆ. First of all, I thank God for bringing us, both of us here in this very place into ministry. ಮೊದಲನೇದಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ, ಯಾಕೆಂದರೆ ನಮ್ಮ ಇಬ್ಬರನ್ನು ಈ ಒಂದು ಸ್ಥಳಕ್ಕೆ ಕರೆತಂದು ನಿಮ್ಮ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕೆ ದೇವರು ಕೊಟ್ಟ ಆ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. We planned to go to Nepal, but we had plans. But then our plans is greater than God's plan. God's plan is better. ನಾವಿಬ್ಬರೂ ಸಹ ನೇಪಾಳಿಗೆ ಹೋಗಿ ಅಲ್ಲಿ ದೇವರ ಸೇವೆಯನ್ನು ಮಾಡಬೇಕು ಎಂಬ ಒಂದು ಪ್ಲಾನ್ ನಮಗಿತ್ತು. ಆದರೆ ನಮ್ಮ ಒಂದು ಮನುಷ್ಯರ ಪ್ಲಾನಿಗಿಂತ ದೇವರ ಒಂದು ಪ್ಲಾನ್ ಅದು ಬಹಳ ದೊಡ್ಡದಾಗಿರುತ್ತದೆ. Here in this 1 month ministry out here, there's lots of things that I experienced and I learned through this. ಇಲ್ಲಿ ಒಂದು ತಿಂಗಳಿನ ಕಾಲ ಇಲ್ಲಿ ನಾವು ಮಾಡಿದ ಸೇವೆಯಲ್ಲಿ ನಾನು ಬಹಳ ರೀತಿಯಾದ ಕಾರ್ಯಗಳನ್ನು ನಾನು ಕಲಿತುಕೊಂಡೆ ಮತ್ತು ಬಹಳ ಕಾರ್ಯಗಳನ್ನು ನಾನು ಸ್ವೀಕರಿಸಿಕೊಳ್ಳಲು ನನಗೆ ಸಾಧ್ಯವಾಯಿತು. The works that we do here is tiring, but then here I learned that how to be patient and then do work in the midst of this. ನಾನು ಇಲ್ಲಿ ಮಾಡುವ ಕೆಲಸಗಳು ಅದು ಬಹಳ ಕಷ್ಟಕರವಾಗಿರುತ್ತದೆ. ಆದರೆ ನಾನು ಇಲ್ಲಿ ಬಂದು ಯಾವ ರೀತಿ ನಾವು ಒಂದು ಸಮಾಧಾನದಿಂದ ಮತ್ತು ಒಂದು ನೆಮ್ಮದಿಯಾಗಿ ನಾವು ಇರಬೇಕು ಮತ್ತು ಯಾವ ರೀತಿಯಾಗಿ ನಾವು ಕಾಯಬೇಕು ಎಂಬ ಕಾರ್ಯಗಳನ್ನು ನಾನು ಕಲಿತುಕೊಂಡೆ. I am a person who, when I stand in front of people, words won't come out from my mouth even if I think. ನಾನು ಜನರ ಮುಂದೆ ನಿಂತು ನಾನು ಮಾತಾಡಬೇಕೆಂದರೂ ಸಹ ನನಗೆ ಮಾತುಗಳು ಬರುವುದಿಲ್ಲ. But I thank God because when in my previous time, when I stand in front of people, I would shake, my body will shake like anything. I had a fear of that. ನಾನು ನನ್ನ ಒಂದು ಜನರ ಮುಂದೆ ನಿಂತರೂ ಸಹ ನನಗೆ ನನ್ನ ಬಾಡಿ ಎಲ್ಲ ಶಿವರಾಗುತ್ತಿತ್ತು ಮತ್ತು ನನಗೆ ಮಾತಾಡಲು ಬರುತ್ತಿರಲಿಲ್ಲ. Pastor, I thank Pastor, he gave us chance to stand in front of people and share the word, and then I got a courage to stand in front of people. ಮತ್ತು ನಾನು ದೇವರ ಸೇವಕರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ, ಏಕೆಂದರೆ ನಾನು ಜನರ ಮುಂದೆ ನಿಂತು ಮಾತಾಡಲು ಅವರು ಕೊಟ್ಟ ಅವಕಾಶಕ್ಕಾಗಿ ನಾನು ಅವರಿಗೆ ಧನ್ಯವಾದ ಹೇಳುತ್ತೇನೆ ಮತ್ತು ಈಗ ನನಗೆ ಒಂದು ಧೈರ್ಯ ಎಂಬುದು ನನಗೆ ಇರುತ್ತದೆ. And thank you everyone for your love and then the hospitality that you have shown to us. ನಾನು ನಿಮ್ಮೆಲ್ಲರಿಗೂ ಸಹ ನಾನು ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನೀವು ನಮಗೆ ತೋರಿಸಿದ ಆ ಒಂದು ಪ್ರೀತಿ ಮತ್ತು ನೀವು ನಮ್ಮನ್ನು ಸ್ವೀಕರಿಸಿದ ಆ ರೀತಿಗಳಿಗಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. And please pray for us, and this is I'll be joining the second year, and then I have 2 more years to go. Please pray for my theological studies. Thank you. ನಾನು ನನಗೆ ಇನ್ನೂ 2 ವರ್ಷಗಳ ಕಾಲ ನನ್ನ ಓದುವಿಕೆ ಇದೆ. ನೀವು ಎಲ್ಲರೂ ಸಹ ಅದಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ.